ಸರಿಯಾದ ಬಾಗಿಲು ತೆರೆದುಕೊಂಡರೆ ಯಶಸ್ಸು ಅಂಗಳದವರೆಗೆ ಬರುತ್ತದೆ. ಹೌದಲ್ವ ಫ್ರೆಂಡ್ಸ್? ಎಷ್ಟು ನಿಜ ಇದು, ಯೋಚಿಸಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ನಾನು ಇವತ್ತಿಂದು ಹೊಸದೊಂದು ಇನ್ಫಾರ್ಮೇಷನ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಅದೇನಪ್ಪ ಅಂದರೆ ಬಾಗಿಲು. ನಾವು ಒಂದು ಮನೆ ಕಟ್ಟಿಸ್ಬೇಕಂದ್ರೆ ಎಷ್ಟು ಬಾಗಿಲು ಹಾಕಿಸ್ಬೇಕು ಅಂತ ಯೋಚನೆ ಮಾಡಲೇಬೇಕು. ಹೌದು, ಎಷ್ಟು ಬಾಗಿಲು ಹಾಕಿಸ್ಕೋಬೇಕು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಮ್ಮ ಮನೆಗೆ ಎಷ್ಟು ಬಾಗಿಲುಗಳು ಇದ್ದರೆ ಒಳ್ಳೆಯದು ಅಂತ. ಅದಕ್ಕೂ ಮುಂಚೆ ನಾವು ವಿಡಿಯೋನ ಯಾರೆಲ್ಲ ನೋಡ್ತಾಯಿದ್ದೀರಿ ಅವರು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯ ಮುಖ್ಯ ಬಾಗಿಲು ಅಂದರೆ ಎಂಟ್ರೆನ್ಸು ಯಾವಾಗಲೂ ನಮಗೆ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಫ್ರೆಂಡ್ಸ್. 2 ಬಾಗಿಲುಗಳು ಜೀವನಾಭಿವೃದ್ಧಿ, 3 ಬಾಗಿಲು ಹೆಚ್ಚು ಖರ್ಚು ಮತ್ತು ಅಪವಾದಗಳು, 4 ಬಾಗಿಲು ಆಯಸ್ಸು ಮತ್ತು ಆರೋಗ್ಯ, ಹಾಗೆಯೇ 5 ಬಾಗಿಲುಗಳಿದ್ದರೆ ಅದು ಅನಾರೋಗ್ಯ ಸಂತತಿ, ಮತ್ತು 6 ಬಾಗಿಲು ಸಂಪತ್ತು ಪುತ್ರ ಸಮೃದ್ಧಿ, 7 ಬಾಗಿಲು ಮರಣ ಸಂಕಷ್ಟಗಳು, 8 ಬಾಗಿಲುಗಳು ಸಕಲ ಸೌಭಾಗ್ಯ, 9 ಬಾಗಿಲುಗಳು ಅನಾರೋಗ್ಯ, ಹಾಗೆ 10 ಬಾಗಿಲುಗಳಿದ್ದರೆ ಕಷ್ಟ ನಷ್ಟ ಸಂಭವಿಸುತ್ತವೆ. ಇದು ಫ್ರೆಂಡ್ಸ್ ನಾನು ಹೇಳ್ತಿರೋದಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇರೋದು. ಬಾಗಿಲುಗಳ ಮಹತ್ವಗಳೇ ಈ ಥರ. ಬಾಗಿಲುಗಳ ಸಂಖ್ಯೆ ಎಷ್ಟಿರಬೇಕು ಅದ್ರ ಮೇಲೆ ನಾವು ನಮ್ಮ ಮನೆಯ ಚೌಕಟ್ಟನ್ನು ನಿರ್ಮಿಸ್ತಾ ಹೋಗಬೇಕು. ಮನೆಯ ಕಟ್ಟೋಕ್ಕೂ ಮುಂಚೆ 1000 ಸರಿ ಯೋಚನೆ ಮಾಡಬೇಕು, ನಮ್ಮ ಮನೆಗೆ ಎಷ್ಟು ಬಾಗಿಲುಗಳು ಬರ್ತವೆ ಅಂತ. ಅದನ್ನು ನಾವು ಜ್ಯೋತಿಷ್ಯರ ಹತ್ರ ಕೇಳಿ ತಿಳ್ಕೊಂಡು ನಾವು ಮುಂದುವರೆಯೋದು ತುಂಬ ಸೂಕ್ತ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಮನೆ ದಿಕ್ಕು ಯಾವುದು, ನಮ್ಮ ರೋಡು ದಿಕ್ಕು ಯಾವುದು ಅಂತ ನಾವು ಮೊದಲೇ ತಿಳ್ಕೊಂಡು ನಮ್ಮ ಮನೆ ದಿಕ್ಕು ಪೂರ್ವಕ್ಕಿದ್ದರೆ ನಾವು ಪೂರ್ವಕ್ಕೆ ಬಾಗಿಲು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಉತ್ತರಕ್ಕಿದ್ದರೆ ಉತ್ತರಕ್ಕೂ ಮೇನ್ ಡೋರ್ನ ತೆರೆದಿಟ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಂದರೆ ನಮ್ಮ ಸೈಟು ಯಾವ ದಿಕ್ಕಿನಲ್ಲಿದೆ ಆ ದಿಕ್ಕಿಗೆ ನಾವು ಮೇನ್ ಎಂಟ್ರೆನ್ಸ್ನ ಮಾಡಿಕೊಂಡ್ರೆ ನಮ್ಮ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ನಮ್ಮ ಮನೆ ಒಳಗಡೆ ಬರುತ್ತೆ. ಇದರಿಂದ ಗಾಳಿ ಬೆಳಕು ಬರೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ಜ್ಯೋತಿಷ್ಯನ ನಂಬ್ತೀರಿ ಅವರೆಲ್ಲ ಈ ವಾಸ್ತುಶಾಸ್ತ್ರನ ಮತ್ತು ಈ ಬಾಗಿಲುಗಳನ್ನ ಹೇಗಿಡಬೇಕು ಎಷ್ಟಿಡಬೇಕು ಅಂತ ನಂಬೋದು. ಇನ್ನೊಂದೇನಪ್ಪ ವಿಷಯ ಅಂತ ಅಂದರೆ, ನಾನು ಅಂದ್ಕೊಂಡಿರೋದು ಮತ್ತು ನಾನು ತಿಳ್ಕೊಂಡಿರೋದು, ನನಗೆ ಅನಿಸಿರೋದು ಏನಪ್ಪ ಅಂತ ಅಂದರೆ, ರೋಡು ನಮ್ಮ ಸೈಟಿನ ರೋಡು ಯಾವ ದಿಕ್ಕಿನಲ್ಲಿದೆ ಅದೇ ದಿಕ್ಕಿಗೆ ನಾವು ಬಾಗಿಲನ್ನು ತೊಗೊಂಡ್ರೆ ನಮಗೆ ಗಾಳಿ ಬೆಳಕು ಆರಾಮಾಗಿ ಒಳಗಡೆಗೆ ಬರ್ಬೋದು, ಮತ್ತು ಮನೆಯೂ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ನಮಗೆ ಹೇಳಿರೋರು ಆ ಥರ ಹೇಳಿದ್ದಾರೆ. ಅಂತಂದರೆ ರೋಡ್ ಯಾವ ಕಡೆ ಇದೆ ಆ ಕಡೆ ಮೇನ್ ಡೋರ್ ತೊಗೊಳ್ಳಿ ಅಂತ ಹೇಳಿರೋದು. ಹಾಗಾಗಿ ಆ ಥರನೇ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ವಾಸ್ತುಶಾಸ್ತ್ರ ಏನು ಹೇಳುತ್ತಪ್ಪ ಅಂದರೆ, ಮೇನ್ ಡೋರ್ಗಿಂತ ಬೇರೆ ಡೋರ್ಗಳು ಯಾವುವು ದೊಡ್ಡದಾಗಿ ಅಂದರೆ ಹೈಟಾಗಿ ವಿಡ್ತು ಮತ್ತು ಹೈಟು ಜಾಸ್ತಿ ಇರಬಾರ್ದು ಅಂತ ಹೇಳುತ್ತೆ. ಹಾಗೆಯೇ ಒಂದು ಮನೆಗೆ ಫ್ರಂಟ್ ಡೋರ್ ಎಷ್ಟು ಮುಖ್ಯನೋ ಅದೇ ರೀತಿ ಬ್ಯಾಕ್ ಡೋರು ಅಷ್ಟೇ ಮುಖ್ಯ. ಮುಂದೆ ಫ್ರಂಟ್ ಡೋರ್ ಮೂಲಕ ಬರೋವಂಥ ಪಾಸಿಟಿವಿಟಿ ನೆಗೆಟಿವಿಟಿ ಅಂಶಗಳೆಲ್ಲ ಬ್ಯಾಕ್ ಡೋರ್ ಮೂಲಕ ಪಾಸ್ ಆಗ್ತವಂತೆ. ಇದು ನಾನು ಹೇಳ್ತಿರೋ ವಿಷಯ ಅಲ್ಲ ಫ್ರೆಂಡ್ಸ್, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ತಿಳ್ಕೊಂಡಿರೋಂಥ ನಮ್ಗೆ ಹೇಳಿರೋಂಥ ವಿಚಾರಗಳು ಇವು. ನಿಮಗೂ ಸರಿ ಅನ್ನಿಸ್ಬೋದಾ? ನೀವೇ ಹೇಳಿ. ಮತ್ತು ದೇವ್ರ ಮನೆ ಎಲ್ಲ ಬಾಗಿಲುಗಳಿಗಿಂತ ಹೈಟಲ್ಲಿ ಕಡಿಮೆ ಇರಬೇಕಂತೆ. ನಾವು ಮನೆಯೊಳಗಡೆ ಹೋಗಬೇಕಾದ್ರೆ ಬಾಗಿಲನ್ನ ನಾವು ಬಗ್ಗಿ ನಾವು ದೇವ್ರ ಮನೆ ಅಂದರೆ ಪೂಜಾ ರೂಮ್ಗೆ ಹೋಗ್ಬೇಕಂತೆ. ಅದೇ ರೀತಿ ಬಾಗಿಲುಗಳು ಎಷ್ಟು ಮುಖ್ಯನೋ ಕಿಟಕಿಗಳು ಸಹ ಅಷ್ಟೇ ಮುಖ್ಯ ಫ್ರೆಂಡ್ಸ್. ಕಿಟಕಿ ಬಾಗಿಲುಗಳ ಸಂಖ್ಯೆಗಳು ಸಮಾನವಾಗಿ ಇರಬಾರ್ದು ಅಂತ ಹೇಳ್ತಾರೆ. ಅದೆಷ್ಟು ಸರಿನೋ ನಿಜನೋ ನಮಗೆ ಗೊತ್ತಿಲ್ಲ. ನೀವು ಯಾರೆಲ್ಲ ಜ್ಯೋತಿಷ್ಯ ನಂಬ್ತೀರಾ, ನೀವು ಈ ವಿಡಿಯೋ ಮೂಲಕ ಹೇಳಿರೋ ಸರಿ ಅಂತ ನಿಮಗೆಲ್ಲ ಯಾರಿಗೆ ಅನಿಸಿದೆ ಅವರೆಲ್ಲ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮೂಲಕ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಹಾಗೂ ಹೊಸ ವಿಷಯದೊಂದಿಗೆ ಸಿಗೋಣ. ಬಾಯ್.